ಕೈಯಲ್ಲಿ ಒಂದಳ ಹೂ ಹಿಡಿದು ದೇವರ ಹಾಕುವಾಗ ನಿಮಗೆ ಎಚ್ಚರಿಕೆ ಇರಬೇಕು. ಈ ಕೈ ಇದು ನಂದಲ್ಲ, ನನ್ನ ಕೈ ಒಳಗೆ ನಿನ್ ಕೈ ಇರೋದ್ರಿಂದಲೇ ನಿನ್ನ ಅರ್ಚನೆಯನ್ನ ನೀನು ಮಾಡಿಸ್ಕೊಳ್ತಾ ಇದ್ದೀಯಾ. ನಾನೇನು ಮಾಡ್ಲಿಕ್ಕೆ ಸಾಧ್ಯ? ಕ್ಷಣ ಕ್ಷಣಕ್ಕೆ ಪ್ರತಿ ಕ್ಷಣದಲ್ಲಿ ನಡೆಯುವ ಎಲ್ಲ ಘಟನೆಗಳು ಅವನಿಂದ ಆಗ್ತಾ ಇದೆ ಅಂತ ಅನುಭವ ಕಾಲದಲ್ಲಿಯೇ ನಮಗೆ ಭಗವಂತನ ಎಚ್ಚರಿಕೆ ಬೇಕಂತ. ಎಲ್ಲ ಪ್ರಾಣಿಗಳ ಒಳಗಿದ್ದು ಯಾರು ಜಗಚ್ಚೇಷ್ಟಾ ಪ್ರವರ್ತಕನಾಗಿದ್ದಾನೋ ಅವನೇ ನನ್ನೊಳಗೆ ನಿಂತು ಪರಿಪರಿಯ ಕೆಲಸವನ್ನು ಆ ಪರಮಾತ್ಮ ಮಾಡಿಸ್ತಾ ಇದ್ದಾನೆ. ಸರ್ವಭೂತಾತ್ಮ ಭೂತಾತ್ಮ ಅಂತರ್ಯಾಮಿಯಾಗಿ ಆ ಭಗವಂತ ಮಾಡಿಸ್ತಾ ಇದ್ದಾನೆ ಎನ್ನುವ ಎಚ್ಚರಿಕೆ ಯಾರಿಗಿದೆ? ಕುರ್ವನ್ನಪಿ, ಅವನು ಮಾಡಿದರೂ ಅದರಿಂದ ಉಂಟಾಗುವ ಪಾಪಗಳ ಲೇಪ ಆಗೋಲ್ಲ.